ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಪರಮತ ಖಂಡನೆಯ ಭಾಗ ನಡೀತಾ ಇದೆ. ಇವತ್ತಿನ ವಿಷಯ ರುಜುತ್ವದ ವಿಷಯದಲ್ಲಿ ಬಹಳ ಮಹತ್ವವನ್ನು ಪಡೆಯುವಂಥದ್ದು. ಕೇವಲ ರುಜುತ್ವದ ಚರ್ಚೆಯಲ್ಲಷ್ಟೇ ಅಲ್ಲ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಿಗೂ ನಮಗೆ ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಕ್ರಮವನ್ನು, ಶ್ರೀಮನ್ ಮಹಾಭಾರತಾದಿ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಕ್ರಮವನ್ನು ತಿಳಿಸಿ ಹೇಳಿದ್ದಾರೆ. ಅಲ್ಲಿ ಬಹಳ ಬಹಳ ಮಹತ್ವವನ್ನು ಪಡೆಯುವಂತಹ ವಿಷಯ ಏನು? ಒಂದು ವಾಕ್ಯವನ್ನು, ಒಂದು ಶ್ಲೋಕವನ್ನು ಅಥವಾ ಒಂದು ಪ್ರಕರಣವನ್ನು, ಒಂದು ಗ್ರಂಥದಲ್ಲಿರುವ ಒಂದು ಭಾಗವನ್ನು ಇದು ಪ್ರಕ್ಷಿಪ್ತ ಹೌದೋ ಅಲ್ಲವೋ, ಇದು ಮೂಲ ಗ್ರಂಥಕ್ಕೆ ಸಂಬಂಧಪಟ್ಟಿದ್ದು ಹೌದೋ ಅಲ್ಲವೋ ಅಂತ ಹೇಗೆ ನಿರ್ಣಯ ಮಾಡುವುದು? ಶ್ರೀಮದ್ ಆಚಾರ್ಯರು ಪ್ರಕ್ಷೇಪಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಇತ್ಯಾದಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅನ್ನೋದನ್ನು ಈ ದಿವಸ ನಾವು ತಿಳಿತೇವೆ. ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತಾರಲ್ಲ, ಹಾಗೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿದಂತಹ ತತ್ವದ ಅಪ್ಲಿಕೇಶನ್ನನ್ನು ಈ ದಿವಸ ನಾವು ತಿಳಿತೇವೆ. ಅಪ್ಲೈಡ್ ತತ್ವ ಈ ದಿವಸ ತಿಳಿತೇವೆ. ಹೇಗೆ ಪ್ರಕ್ಷೇಪ ಅಂತ ನಿರ್ಣಯ ಮಾಡುವುದು ಅಂತ ಜಿಜ್ಞಾಸುಗಳಿಗೆ ಅತ್ಯಂತ ಪ್ರಿಯವಾಗುವಂತಹ ಭಾಗ. ಮತ್ತು ಪ್ರತಿ ಹೆಜ್ಜೆಯಲ್ಲೂ ಮಧ್ವ ಸಿದ್ಧಾಂತ ಅದೆಷ್ಟು ಶುದ್ಧವಾದ ಕ್ರಮವನ್ನು ನಮಗೆ ತಿಳಿಸಿಕೊಟ್ಟಿದೆ ಅಂತ ನಮ್ಮ ಪರಮಾದ್ಭುತವಾದ ಶ್ರೀಮನ್ ಮಧ್ವ ಸಿದ್ಧಾಂತದ ಮಾಹಾತ್ಮ್ಯವನ್ನು ತಿಳಿಸಿಕೊಡುವಂತಹ ಭಾಗ ಇವತ್ತಿನ ಭಾಗ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥಕ್ಕೆ ಶ್ರೀ ಭಾವಿ ಸಮೀರರು ಶ್ರೀ ಭಾವಪ್ರಕಾಶಿಕಾ ಅನ್ನುವಂತಹ ಒಂದು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಆ ವ್ಯಾಖ್ಯಾನದೊಳಗೆ ಅನೇಕ ಪ್ರಕ್ಷೇಪಗಳಾಗಿವೆ. ರಾಜರ ಮಾತುಗಳಲ್ಲದೇ ಇರೋದು ಬಂದಲ್ಲಿ ಸೇರಿಕೊಂಡಿದೆ ಅನ್ನೋದು ಸಮಗ್ರ ವಿದ್ವತ್ ಸಮಾಜಕ್ಕೆ ತಿಳಿದಂತಹ ವಿಷಯ. ಅಲ್ಲಿ ಸಾಂಡಂ ಮಹಾಭೂತ ಮನೋಭಿಮಾನ ಮಹತ್ ಪ್ರಕೃತ್ಯಾವೃತ ಮಬ್ಜಜಾದಿಭಿ ಸುರಶಿವೇತೈರ್ ನರದೈತ್ಯ ಸಂಘೈರ್ ಯುತಂ ದದರಶಸ್ಯ ತನೌ ಯಶೋದ ಅಂತ 12ನೆಯ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತದೆ. ಪರಮಾತ್ಮ ಯಶೋಧಾದೇವಿಯರ ತೊಡೆಯ ಮೇಲೆ ಮಲಗಿದ್ದಾನೆ, ಆಕಳಿಸ್ತಾನೆ ಸ್ವಾಮಿ. ಆಗ ದೇವರ ಶರೀರದಲ್ಲಿ, ಕೇವಲ ಬಾಯಲ್ಲಿ ಅಲ್ಲ, ದೇವರ ಶರೀರದಲ್ಲಿ ಸಮಗ್ರ ಸಾವರಣ ಬ್ರಹ್ಮಾಂಡವನ್ನು ಯಶೋಧಾದೇವಿಯರು ಕಾಣುತ್ತಾರೆ. ಪರಮಾತ್ಮ ಬಾಯಲ್ಲಿ ಬ್ರಹ್ಮಾಂಡ ತೋರಿಸ್ತಾನೆ, ಆ ಮಾತು ಬೇರೆ, ಅದು ಮಣ್ಣನ್ನು ತಿಂದಾಗ ನಡೆದಂತಹ ಘಟನೆ. ಪರಮಾತ್ಮ ಹೊರಗೆ ಓಡಾಡಬೇಕಾದರೆ ತಾನು ಅಂಬೆಗಾಲಿಟ್ಕೊಂಡು ಹೊರಗೆ ಬರ್ತಾನೆ, ನಡೆದಾಡ್ತಾನೆ, ಆ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಅದಕ್ಕಿಂತ ಮುಂಚೆ ಇನ್ನು ಪುಟ್ಟ ಕೂಸಾಗಿದ್ದಾಗ ಯಶೋಧಾದೇವಿಯರು ತೊಡೆ ಮೇಲೆ ಮಲಗಿಸಿಕೊಂಡಿದ್ದಾರೆ. ಆಗ ಪರಮಾತ್ಮ ಆಕಳಿಸ್ತಾನೆ. ಆಕಳಿಸಿದಾಗ ಅವನ ದೇಹದೊಳಗೆ ಸಮಗ್ರ ಜಗತ್ತನ್ನು, ಸಾವರಣ ಬ್ರಹ್ಮಾಂಡವನ್ನು ಯಶೋಧಾದೇವಿಯರು ಕಾಣುತ್ತಾರೆ. ಆ ಸಂದರ್ಭದೊಳಗೆ ಏನು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮಹಾಭೂತ ಮನೋಭಿಮಾನ ಮಹತ್ ಪ್ರಕೃತ್ಯಾವೃತ ಮಬ್ಜಜಾದಿಭಿ ಇತ್ಯಾದಿ ಮಾತುಗಳನ್ನು ಬಳಸಿದ್ದಾರೆ. ಅದರ ವ್ಯಾಖ್ಯಾನದ ಸಂದರ್ಭದೊಳಗೆ ಬರುವ ಮಾತನ್ನು ಮಾಹುಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಉಲ್ಲೇಖ ಮಾಡಿ ರಾಜರಲ್ಲಿ ಧರ್ಮತತ್ವಗಳಲ್ಲಿ ಸಂಶಯವಿದೆ ಅಂತ ಹೇಳ್ತಾರೆ. ಮಾಹುಲಿ ಆಚಾರ್ಯರ ಮಾತನ್ನು ಓದ್ತೇನೆ ನೋಡಿ. ಆದರೆ ಶ್ರೀ ವಾದಿರಾಜರು ಅಸ್ಮದೀಯ ಮನೋದೋಷಾತ್ ಕ್ವಚಿತ್ ಕಿಂಚಿನ್ ನ್ಯೂನತ್ವೇ ಅಧಿಕತ್ವೇ ವಾ ಲಘೀಯಾಂಸಂ ಅಪರಾಧಂ ಸಂತಹ ಕ್ಷಂತುಮರ್ಹಂತಿ. ನಮ್ಮ ಮನೋದೋಷದಿಂದ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಆ ಅಲ್ಪ ಅಪರಾಧವನ್ನು ಸಜ್ಜನರು ಕ್ಷಮಿಸಬೇಕು ಅಂತ ಸಜ್ಜನರ ಬಳಿಯಲ್ಲಿ ಕ್ಷಮಾಯಾಚನೆಯನ್ನು ಮಾಡಿರುವುದು. ಮತ್ತು ನಾನೇನೋ ಒಂದು ತತ್ವವನ್ನು ಹೇಳಿಬಿಟ್ಟಿದ್ದೇನೆ, ಯಥಾಮತಿ ಸಂಭಾವಿತ ಪ್ರಮೇಯ ಚರ್ಚಾಕೃತ. ಇಲ್ಲಿ ಏನೋ ಸ್ವಲ್ಪ ಹೆಚ್ಚು ಹೇಳಿದ್ದೀನಿ, ಕಡಿಮೆ ಹೇಳಿದ್ದೀನಿ ಅಂತಂದರೆ ಕ್ಷಮೆ ಮಾಡಿ ಅಂತ ರಾಜರು ಹೇಳಿದ್ದಾರೆ ಎನ್ನಲಾಗುವಂತಹ ವಾಕ್ಯಗಳನ್ನು ಇಟ್ಟುಕೊಂಡು ರಾಜರಿಗೆ ಧರ್ಮತತ್ವಗಳಲ್ಲಿ ಸಂಶಯವಿದೆ ಅಂತಾರೆ ಮಾಹುಲಿ ಆಚಾರ್ಯರು. ಎಂಥ ಗಂಭೀರವಾದ ಅಪರಾಧವನ್ನು ಮಾಡ್ತಾ ಇದ್ದಾರೆ ನೋಡಿ, ಗಂಭೀರವಾದ ಅಪರಾಧ. ಇವರ ಸತ್ಯಾತ್ಮರ ಬಗ್ಗೆ, ಸತ್ಯಪ್ರಮೋದರ ಬಗ್ಗೆ ಹೇಳಬೇಕಾದ್ರೆ ಅವರಲ್ಲಿ ಸಂಶಯವಿದೆ ಅಂತ ತಿಳಿಬಾರದು, ಅವರನ್ನು ಪರಮಜ್ಞಾನಿಗಳು ಅಂತ ತಿಳಿಯಬೇಕು. ಕ್ರಮ ಪರ್ಯಾಯ ಶಬ್ದದ ಸರಿಯಾದ ತತ್ವ ತಿಳುವಳಿಕೆ ಇಲ್ಲ, ಹಾಗೆ ತಿಳಿಬೇಕು. ದೊಡ್ಡವರಲ್ಲಿ ಆ ರೀತಿಯಾಗಿ ದೋಷಗಳನ್ನು ಎಣಿಸಬಾರದು. ಇಲ್ಲಿ ಧರ್ಮತತ್ವಗಳಲ್ಲಿ ಸಂಶಯವಿದೆ
ಅಂತ ಬರೀತಾರೆ ಮಾಹುಲಿ ಆಚಾರ್ಯರು. ಕೇವಲ ತಾವು ಬರೆಯೋದಷ್ಟೇ ಅಲ್ಲ, ತಮ್ಮ ತಲೆಯಲ್ಲಿ ಇರುವಂತಹ ಏನು ಆ ಭ್ರಾಂತಿ ಇದೆ, ರಾಜರ ಬಗೆಗಿನ ಭ್ರಾಂತಿ, ಅದನ್ನು ತಮ್ಮ ಶಿಷ್ಯರಿಗೆ ತುಂಬಿಸಿ ಕಳಿಸಿದ್ದಾರೆ. ಮದಭಾವಿಯವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಯಾಕಿಷ್ಟು ಖಾರದ ಉತ್ತರ ಬರ್ತಾ ಇದೆ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಕೇಳಿ ಮದಭಾವಿಯವರ ಮಾತನ್ನು. ನಿಮಗೆ ಇನ್ನೊಂದು ಮಾತನ್ನು ಹೇಳ್ತೇನೆ, ಇವೆಲ್ಲ ಬಿಟ್ಬಿಡಿ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 12ನೇ ಅಧ್ಯಾಯ ಶ್ಲೋಕ ಯಾವುದಿದೆ, ಎಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದು ನೀವು ಹುಡುಕಿ. ಸ್ವಲ್ಪ ವಾದಿರಾಜರ ಟಿಪ್ಪಣಿಗಳನ್ನು ಓದೋದನ್ನು ರೂಢಿ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ವಾದಿರಾಜ ಗುರು ಸಾರ್ವಭೌಮರು ಹೇಳ್ತಾರೆ, 12ನೇ ಅಧ್ಯಾಯ ಶ್ಲೋಕವನ್ನ ನೀವು ಹುಡುಕಿಕೊಳ್ಳಿ. ಅಲ್ಲಿ ಹೇಳ್ತಾರೆ, ಅಸ್ಮಾಭಿರಪಿ ಶ್ರೀ ಹಯಗ್ರೀವಸ್ಯ ಶ್ರೀ ವೇದವ್ಯಾಸಸ್ಯ ಶ್ರೀ ಮಧ್ವಮುನೇಶ್ಚ ಕೃಪಯಾ ಮಂದಾನಾಂ ಬೋಧಾಯ ಯಥಾಮತಿ ಸಂಭಾವಿತ ಪ್ರಮೇಯ ಚರ್ಚಾ ಕೃತ. ಹಯಗ್ರೀವ ದೇವರ, ವೇದವ್ಯಾಸ ದೇವರ, ಮಧ್ವಮುನಿಗಳ ಕೃಪೆಯಿಂದ ನಾನು ಈ ಚರ್ಚೆಯನ್ನ ಮಾಡಿದ್ದೇನೆ. ಅದರ ಮುಂದೆ ಹೇಳ್ತಾರೆ, ಅಸ್ಮದೀಯ ಮನೋದೋಷಾತ್, ಗಮನ ಕೊಟ್ಟು ಕೇಳಿ, ಅಸ್ಮದೀಯ ಮನೋದೋಷಾತ್ ಕ್ವಚಿತ್ ಕಿಂಚಿನ್ ನ್ಯೂನತ್ವೇ ಅಧಿಕತ್ವೇ ವಾ ಸವಾಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕಮಬಧ್ಯವತ್ಯಪೀತಿ ಭಾಗವತೋಕ್ತೇಃ ಅನುವ್ಯಾಖ್ಯಾನೆ ಆಚಾರ್ಯೋಕ್ತ ಮತತತ್ವ ವಿರೋಧಾಭಾವಾಚ್ಚ ಗಂಗಾಂ ಪ್ರತಿ ಗಚ್ಚತಃ ಮಧ್ಯೆ ಮಧ್ಯೆ ಪಾದಸ್ಖಲನಮಿವ ಲಘೀಯಾಂಸಂ ಅಪರಾಧಂ ಸಂತಹ ಕ್ಷಂತುಂ ಅರ್ಹಂತಿ. ಎರಡಿದೆ, ಅಪರಾಧಗಳನ್ನು ಸಜ್ಜನರು ಕ್ಷಮೆ ಮಾಡಲಿ, ನನ್ನ ಮನೋದೋಷಗಳಿಂದ ಇಲ್ಲಿ ಹೇಳೋದರಲ್ಲಿ ಕಡಿಮೆ ಆಗಿತ್ತು ಹೆಚ್ಚಾಗಿತ್ತು ಅಂತಾದರೆ ಅದನ್ನೆಲ್ಲ ಕ್ಷಮೆ ಮಾಡಲಿ ಅಂತ ಹೇಳ್ತಾರೆ. ಇದು ಯಾವುದು ಕಾವ್ಯ ಗ್ರಂಥ ಅಲ್ಲ, ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಬರೆದಂತಹ ಟಿಪ್ಪಣಿ ಗ್ರಂಥ. ಮಂಗಲಾಚರಣದಲ್ಲಿ ಹೇಳಿದ್ದಲ್ಲ, ಕೊನೆಗೆ ಹೇಳಿದ್ದಲ್ಲ, ಮಧ್ಯಭಾಗದಲ್ಲಿ ಬಂದಿದೆ. ವಾದಿರಾಜ ಗುರು ಸಾರ್ವಭೌಮರು ಮನೋದೋಷವನ್ನ ಹೇಳಿಕೊಳ್ತಾ ಇದ್ದಾರೆ, ಸಜ್ಜನರೆಲ್ಲ ಕ್ಷಮೆ ಮಾಡಬೇಕು ಅಪರಾಧವನ್ನ ಅಂತ ಕೇಳಿಕೊಳ್ತಾ ಇದ್ದಾರೆ. ಈ ಎಲ್ಲ ಗ್ರಂಥಗಳನ್ನ ಓದಿಕೊಂಡು ಚರ್ಚೆಗೆ ಬನ್ನಿ. ಒಂದೇ ಸಲ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡ್ತೇನೆ. ಕೇವಲ ವಿಡಂಬನೆ ಅಂತ ಹೇಳ್ತಾ ಹೋದ್ರೆ ವಾದಿರಾಜರ ಗ್ರಂಥಗಳ ಗೌರವವನ್ನ ಕಡಿಮೆ ಮಾಡ್ತಾ ಇದ್ದೀರಿ ಅಂತ ನಾವು ಎಚ್ಚರವೂ ನಿಮಗೆ ಇಲ್ಲ. ಯಾವ ಮಾತುಗಳನ್ನು ಹೇಳಿದ್ರು ಅದು ವಿಡಂಬನೆಗಾಗಿ ಹೇಳಿದ್ದಾರೆ ಅಂತ. ತತ್ವಜ್ಞಾನವನ್ನ ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತನ್ನುವ ಪರಿಜ್ಞಾನವೂ ಕೂಡ ನಿಮಗೆ ಇಲ್ಲಲ್ಲ. ಅದು ಗುರು ಅನುಗ್ರಹ ಇಲ್ಲದೆ ಇದ್ದವರಿಗೆ ಸಿಗೋದಿಲ್ಲ. ಈ ಅಸ್ಮದೀಯ ಮನೋದೋಷಾತ್ ಅನ್ನುವಂತಹ ವಚನ ಮಹಾಭೂತ ಮನೋಭಿಮಾನ ಅನ್ನುವಂತಹ ಶ್ಲೋಕದ ವ್ಯಾಖ್ಯಾನದಲ್ಲಿ ಬಂದದ್ದು. ನಾನು ಆ ಸಮಗ್ರ ವ್ಯಾಖ್ಯಾನದ ಭಾಗವನ್ನು ಈಗ ಸಮಾಜದ ಮುಂದಿಡ್ತೇನೆ, ಅದರ ಅರ್ಥ ವಿವರಣೆಯನ್ನು ಮಾಡ್ತೇನೆ. ಇದು ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ವಾಕ್ಯಗಳಲ್ಲ, ಇದು ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಭಾವಪ್ರಕಾಶಿಕೆಯಲ್ಲಿ ಆಗಿರುವಂತಹ ಪ್ರಕ್ಷೇಪವಿದು ಅಂತ ಪ್ರತಿಪಾದನೆಯನ್ನು ಮಾಡಿ ತೋರಿಸಿಕೊಡ್ತೇನೆ. ನೋಡಿ, ಒಬ್ಬ ಪ್ರಕ್ಷೇಪಕಾರ ಬಂದು ಮತ್ತೊಬ್ಬರ ಗ್ರಂಥದಲ್ಲಿ ಪ್ರಕ್ಷೇಪವನ್ನು ಮಾಡಿದ್ದಾನೆ ಅಂತಂದಾಗ ಆ ಪ್ರಕ್ಷೇಪ ಅನ್ನೋದು ಪರಿಸ್ಪಷ್ಟವಾಗಿ ಕಾಣುತ್ತದೆ. ನಮ್ಮ ದೇಹಕ್ಕೆ ಯಾವುದಾದ್ರೂ ಫಾರಿನ್ ಬಾಡಿ ಬಂದಾಗ, ಏನೋ ಒಂದು ಕೈಗಂಟಿಸಿಕೊಂಡಿದ್ದೇವೆ, ಕೈ ಬೆರಳು ಮುರಿದು ಹೋಗಿದೆ, ಒಂದು ಯಾವುದೋ ಬೇರೆ ತರಹದ ಬೆರಳು ಹಾಕ್ಕೊಂಡಿದ್ದಾನೆ ಅಂದರೆ ಅದು ಗೊತ್ತಾಗಿ ಬಿಡುತ್ತೆ, ಇದು ಕೃತಕವಾದದ್ದು, ಆರ್ಟಿಫಿಷಿಯಲ್ ಆದದ್ದು ಅಂತ. ಹಾಗೆ ಶ್ರೀಮದ್ ಭಾವಿಸಮೀರರ ಗ್ರಂಥದೊಳಗೆ ಇದು ಬಂದಾಗ ಇದು ಭಾವಿಸಮೀರರ ಗ್ರಂಥವಲ್ಲ ಅನ್ನೋದು ಅದರ ಭಾಷೆಯಿಂದ ಗೊತ್ತಾಗ್ತದೆ. ಅವನು ಹೇಳುವ ವಿಷಯ, ಆ ಪ್ರಕ್ಷೇಪಕಾರನ ಏನು ಪ್ರತಿಪಾದನೆ ಇರ್ತದಲ್ಲ, ಆ ಪ್ರತಿಪಾದನೆಯಲ್ಲಿರುವ ಟೊಳ್ಳುತನ ಅದನ್ನು ಸಾಬೀತುಪಡಿಸ್ತದೆ. ಈ ಪ್ರಕ್ಷೇಪಕಾರ ಅನೇಕ ತಪ್ಪುಗಳನ್ನು ಮಾಡಿದ್ದಾನೆ. ಪ್ರಧಾನವಾದ 3 ತಪ್ಪುಗಳನ್ನು ನಾನಿಲ್ಲಿ ತೋರಿಸಿಕೊಡ್ತೇನೆ, 3 ಸಮಸ್ಯೆಗಳನ್ನು ತೋರಿಸಿಕೊಡ್ತೇನೆ. ಆ ಪ್ರಕ್ಷೇಪಕಾರ ಹೇಳ್ತಾನೆ, ಈ ಮಹಾಭೂತ ಮನೋಭಿಮಾನ ಅನ್ನುವಂತಹ ಶ್ಲೋಕದೊಳಗೆ ಬ್ರಹ್ಮಾಂಡದ ಮೇಲಿರುವಂತಹ ತತ್ವಗಳ ಆವರಣದ ಬಗ್ಗೆ, ಬ್ರಹ್ಮಾಂಡ ಹೀಗಿದೆ, ಅದರ ಮೇಲೆ ತತ್ವಗಳ ಆವರಣವಿದೆ, ಆ ತತ್ವಗಳ ಆವರಣದ ಬಗ್ಗೆ ಇಲ್ಲಿ ಚರ್ಚೆ ಇದೆ. ಈ ಪ್ರಕ್ಷೇಪಕಾರ ಹೇಳ್ತಾನೆ, ಮಹಾಭೂತ ಮನೋಭಿಮಾನ ಇತ್ಯಾದಿಗಳಿಂದ ನಾವು ಹೇಗೆ ಯಾವ್ಯಾವ ಶಬ್ದಗಳ ಅರ್ಥವನ್ನು ತಿಳಿಬೇಕು ಅಂತ ಹೇಳಿ
ಮಹಾಭೂತ ಅಂತಂದರೆ ಪಂಚಭೂತಗಳು, ಮನಃ ಅಂತಂದರೆ ದಶೇಂದ್ರಿಯಾಣಿ ಬುದ್ಧಿತತ್ವಂಚ ಗೃಹ್ಯತೆ, 10 ಇಂದ್ರಿಯಗಳು, ಮನಸ್ಸು, ಬುದ್ಧಿತತ್ವ ಒಟ್ಟು 12 ತೆಗೆದುಕೊಳ್ಳಬೇಕು ಅಂತ ಹೇಳ್ತಾನೆ. ಅಭಿಮಾನ ಪದದಿಂದ ಅಹಂಕಾರ ತತ್ವವನ್ನು, ಪ್ರಕೃತಿ ಪದದಿಂದ ಅವ್ಯಕ್ತಾಖ್ಯವಾದ ಮೂಲತತ್ವವನ್ನು ತೆಗೆದುಕೊಳ್ಳಬೇಕು ಅಂತಾನೆ. ಆವರಣದಲ್ಲಿ ಮೂಲತತ್ವದ ಪ್ರಸಕ್ತಿ ಬರುವುದಿಲ್ಲ. ಆಯಿತೆ, ಅಲ್ಲಿ ಸಮಸ್ಯೆ ಇದೆ. ಅದಾದ ನಂತರ ಹೀಗೆ ಇವು 24 ತತ್ವಗಳಿವೆ ಅಂತ ಅವನು ಹೇಳಿ, ಆ ಮಾತೇನಿದೆ ಶ್ರೀಮದಾಚಾರ್ಯರು 24 ತತ್ವಗಳನ್ನು ಇಲ್ಲಿ ಹೇಳಿದ್ದಾರೆ ಅಂತ ಅವನು ತಿಳಿಸಿ ಹೇಳ್ತಾನೆ. ಸಕಲ ತತ್ವ ಸಂಗ್ರಹಾಯ ಆಚಾರ್ಯರೇವ ಮುಕ್ತಂ. ಎಲ್ಲ ತತ್ವಗಳನ್ನು ಸಂಗ್ರಹ ಮಾಡುವುದಕ್ಕಾಗಿ ಆಚಾರ್ಯರಿಗೆ ಹೇಳಿದ್ದಾರೆ. ಭಾಗವತಕಾರೈಸ್ತು, ಭಾಗವತಕಾರರಾದರು ಅಂದರೆ ವೇದವ್ಯಾಸದೇವರು ಕ್ರಮಾತ್ ದಶೋತ್ತರತ್ವರೂಪ ಸ್ವಕ್ತ ಸಂಖ್ಯಾ ರಕ್ಷಣಾಯ ಅಭಗ್ನೀರನಭೋಹಂಕೃನ್ ಮಹತ್ತತ್ವ ಗುಣತ್ರಯೈ ಕ್ರಮಾತ್ ದಶೋತ್ತರೈ ಇತಿ ನವಾನಾಮೇವ ಗ್ರಹಣಂ ಕೃತಂ ಅಂತ ಹೇಳಿ ಒಂದು ಶ್ಲೋಕದ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ. ಶ್ರೀಮದಾಚಾರ್ಯರು ಮಹಾಭೂತ ಪ್ರಕೃತಿ ಅಂದರೆ ಪಂಚಭೂತಗಳಿಂದ ಹಿಡಿದು ಪ್ರಕೃತಿಯವರೆಗಿನ 24 ತತ್ವಗಳನ್ನು ಹೇಳ್ತಾ ಇದ್ದಾರೆ. ಭಾಗವತಕಾರರು ವೇದವ್ಯಾಸದೇವರು ಅಭಗ್ನೀರನಭೋಹಂಕೃನ್ ಮಹತ್ತತ್ವ ಗುಣತ್ರಯೈ ಕ್ರಮಾತ್ ದಶೋತ್ತರೈ ಅಂತ 9 ಆವರಣಗಳನ್ನು ಮಾತ್ರ ಉಲ್ಲೇಖ ಮಾಡ್ತಾ ಇದ್ದಾರೆ. ನಾನಿದರ ವಿರೋಧವನ್ನು ಪರಿಹಾರ ಮಾಡ್ತೇನೆ ಅಂತ ಈ ಪ್ರಕ್ಷೇಪಕಾರ ಹೊರಡ್ತಾನೆ. ಹಾಸ್ಯಾಸ್ಪದನಾದ ಪ್ರಕ್ಷೇಪಕಾರ. ಯಾಕೆ ಹಾಸ್ಯಾಸ್ಪದ ಅಂದರೆ ಈ ಅಭಗ್ನೀರನಭೋಹಂಕೃನ್ ಮಹತ್ತತ್ವ ಗುಣತ್ರಯೈ ಕ್ರಮಾತ್ ದಶೋತ್ತರೈ ಅನ್ನುವಂತಹ ಶ್ಲೋಕವಿದೆಯಲ್ಲ, ಇದು ಭಾಗವತದ ಶ್ಲೋಕವಲ್ಲ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಇದೇ ಮಹಾಭಾರತ ತಾತ್ಪರ್ಯ ನಿರ್ಣಯದ 21ನೇ ಅಧ್ಯಾಯದಲ್ಲಿ ತಿಳಿಸಿದಂತಹ ಶ್ಲೋಕ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಶ್ಲೋಕ, ಅದ್ಭುತವಾದ ಶ್ಲೋಕ. ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಶ್ರೀಮನ್ಮಧ್ವ ಸಿದ್ಧಾಂತದಲ್ಲಿ ಇದೆ. ಅಭಗ್ನೀರನಭೋಹಂಕೃನ್ ಮಹತ್ತತ್ವ ಗುಣತ್ರಯೈ ಅಂತ ಬ್ರಹ್ಮಾಂಡದ ಹೊರಗಿನ ಆವರಣಗಳನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಈ ಪ್ರಕ್ಷೇಪಕಾರ ಹೇಳ್ತಾ ಇದ್ದಾನೆ, ಈ ಶ್ಲೋಕ ಭಾಗವತದ್ದು. ಭಾಗವತಕಾರೈಸ್ತು ಕ್ರಮಾತ್ ದಶೋತ್ತರತ್ವರೂಪ ಸ್ವೋಕ್ತ ಸಂಖ್ಯಾ ರಕ್ಷಣಾಯ ಅಭಗ್ನೀರನಭೋಹಂಕೃನ್ ಮಹತ್ತತ್ವ ಗುಣತ್ರಯೈ ಕ್ರಮಾತ್ ದಶೋತ್ತರೈರಿತಿ ನವಾನಾಮೇವ ಗ್ರಹಣಂ ಕೃತಂ. ಭಾಗವತಕಾರೈ ನವಾನಾಂ ಗ್ರಹಣಂ ಕೃತಂ ಅಂತ ಈ ಶ್ಲೋಕವನ್ನು ಪ್ರಮಾಣವಾಗಿ ಕೊಡ್ತಾನೆ. ಇದು ಭಾಗವತದ ಶ್ಲೋಕ ಅಂತಾನೆ. ಭಾಗವತದಲ್ಲಿ ಈ ಶ್ಲೋಕವಿಲ್ಲ. ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂಧದೊಳಗೆ ಬ್ರಹ್ಮಾಂಡದ ಆವರಣಗಳ ಬಗ್ಗೆ ವಿವರ ಬರ್ತದೆ. ಅಲ್ಲಿ ವೇದವ್ಯಾಸದೇವರು ಬಳಸಿದ ಶಬ್ದ ಆಂಡಕೋಶೋ ಬಹಿರಯಂ 50 ಕೋಟಿ ವಿಸ್ತೃತ ದಶೋತ್ತರಾಧಿಕೈರ್ಯತ್ರ ಪ್ರವಿಷ್ಟ ಪರಮಾಣುವತ್. ದಶೋತ್ತರಾಧಿಕೈ ಇಷ್ಟೇ ಬಳಸಿದ್ದು, ಅಭಗ್ನೀರನಭೋಹಂಕೃನ್ ಅನ್ನುವಂತಹ ಮಾತನ್ನು ಅಲ್ಲಿ ಬಳಸಿಲ್ಲ. ಇನ್ನು ಏನು ಈ ಪ್ರಸಂಗ ಇದೆ, ಯಶೋಧಾದೇವಿಯರು ಭಗವಂತನ ತೊಡೆಯ ಮೇಲೆ ಮಲಗಿಸಿಕೊಂಡಂತಹ ಪ್ರಸಂಗ, ಅದು 10ನೆಯ ಸ್ಕಂಧದಲ್ಲಿ ಬರುವಂಥದ್ದು. 10ನೆಯ ಸ್ಕಂಧದಲ್ಲಿ ಆವರಣಗಳ ಮಾತೇ ಇಲ್ಲ. ಖಮ್ರೋದಸಿ ಜ್ಯೋತಿರನೀಕ ಮಾಷಾಃ ಸೂರ್ಯೆಂದು ಅಗ್ನಿಶ್ವಸನಾಂಬುಧಿಂಶ್ಚ ದ್ವೀಪಾನ್ನಗಾಂಸ್ತದ್ದುಹಿತೃರ್ವನಾನಿ ಭೂತಾನಿ ಯಾನಿ ಸ್ಥಿರ ಜಂಗಮಾನಿ ಅಂತ ಕೇವಲ ಬ್ರಹ್ಮಾಂಡದ ಒಳಗಣ ಮಾತುಗಳು ಬಂದಿವೆ. ಶ್ರೀಮದಾಚಾರ್ಯರು ಈ ಸಂದರ್ಭದಲ್ಲಿ ಬ್ರಹ್ಮಾಂಡದ ಆಚೆಯ ಆವರಣಗಳನ್ನು ತಿಳಿಸ್ತಾರೆ, ಅದು ಗ್ರಂಥಾಂತರದಿಂದ ಬಂದದ್ದು. ಶ್ರೀಮದ್ ಭಾಗವತದೊಳಗೆ ಖಮ್ರೋದಸಿ ಜ್ಯೋತಿರನೀಕ ಮಾಷಾಃ ಅಂತ ಕೇವಲ ಇಷ್ಟು ಮಾತ್ರ ವಿವರಣೆ ಬಂದಿದೆ. ಈ ಪ್ರಕ್ಷೇಪಕಾರ ಹೇಳ್ತಾನೆ, ಭಾಗವತಕಾರರು ಅಭಗ್ನೀರ ಅಂತ ಶ್ಲೋಕವನ್ನು ಹೇಳಿಬಿಟ್ಟಿದ್ದಾರೆ, ಅಲ್ಲಿ 9 ಹೇಳಿದ್ದಾರೆ. ಶ್ರೀಮದಾಚಾರ್ಯರಲ್ಲಿ 24 ಹೇಳ್ತಾ ಇದ್ದಾರೆ. ನಾನು ವಿರೋಧ ಪರಿಹಾರ ಮಾಡ್ತೇನೆ ಅಂತ ಹೇಳಿ ಹೊರಡ್ತಾನೆ. ವಿರೋಧವೇ ಇಲ್ಲ, ವಿರೋಧಕ್ಕೆ ಮೂಲವಾದ ವಾಕ್ಯವೇ ಶ್ರೀಮದ್ ಭಾಗವತದಲ್ಲಿ ಇಲ್ಲ. ಇನ್ನು ಈ ಅಭಗ್ನೀರ ಅನ್ನುವಂತಹ ಶ್ಲೋಕ ವಿಭಿನ್ನವಾದ ಆನುಪೂರ್ವಿಯ ಜೊತೆ ಒಳಗಡೆಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ನಮಗೆ ದೊರೆತದೆ. ಪ್ರಕಾಶ ಸಂಹಿತಾದಲ್ಲೂ ಇದರ ಉಲ್ಲೇಖವಿದೆ. ಅಭಗ್ನೀರ ನಭೋಹಂಕೃನ್ ಮಹತ್ತತ್ವ ಗುಣಾಯಿಮೆ ಸತ್ವಾದ್ಯ ಇತ್ಯಾದಿಯಾಗಿ ಅಲ್ಲಿ ಪಾಠವಿದೆ. ಇನ್ನು ಆದಿತ್ಯ ಪುರಾಣದಲ್ಲಿ ಉಲ್ಲೇಖವಿದೆ. ಅಭಗ್ನೀರನಭೋಹಂಕೃನ್ ಮಹತ್ತತ್ವ ಗುಣತ್ರಯೈ ಕ್ರಮಾತ್ ದಶಗುಣೈರಂಡಂ ಆವೃತಂ ಪರಮಾದ್ಭುತಂ ಅಂತ ಆದಿತ್ಯ ಪುರಾಣದಲ್ಲಿರತಕ್ಕಂತಹ ಶ್ಲೋಕ. ಅಲ್ಲಿ ದಶಗುಣೈಹಿ ಅಂತ ಇದೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಪ್ರತಿ ಪ್ರಯೋಗಗಳ ಹಿಂದೆ ನಮಗೆ ವೇದವ್ಯಾಸದೇವರ ವಚನಗಳು ಆಧಾರವಾಗಿ ದೊರೆತವೆ. ಸಾಕ್ಷಾತ್ ಶ್ರೀ ಭಾವಿಸಮೀರರು ಶ್ರೀಮದ್ ಭವಪ್ರಕಾಶಿಕೆಯಲ್ಲಿ ಅನೇಕ ಕಡೆಯಲ್ಲಿ ನಮಗದನ್ನು ತೋರಿಸಿಕೊಡುತ್ತಾರೆ. ಆದರೆ
ಈ ಪ್ರಕ್ಷೇಪಕಾರ ಶ್ರೀಮದ್ ಭಾಗವತದ ಶ್ಲೋಕ ಅಂತ ಯಾವುದನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ? ಅಭಗ್ನೀರ ನಭೋಹಂಕೃನ್ ಮಹತ್ತತ್ವ ಗುಣತ್ರಯೈ ಕ್ರಮಾತ್ ದಶೋತ್ತರೈಹಿ ಅಂತ ಹೇಳಿ ದಶೋತ್ತರ ಅನ್ನುವ ಶಬ್ದ ಇರುವಂತಹ ಪಾಠವನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ. ಅದು ಮೊದಲಿಗದು ಶ್ರೀಮದ್ ಭಾಗವತದಲ್ಲಿ ಇಲ್ಲ, ಆದಿತ್ಯ ಪುರಾಣ, ಪ್ರಕಾಶ ಸಂಹಿತ ಇತ್ಯಾದಿ ಗ್ರಂಥಗಳಲ್ಲಿ ನಮಗದು ದೊರೀತದೆ. ಇದಕ್ಕೆ ನಿರ್ಣಯ ಹೇಗೆ ಅಂದರೆ, ನಮ್ಮ ಶ್ರೀಮದ್ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ಈ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಯಥೋಕ್ತಂ ಅಭಗ್ನೀರಣಬೋಹಂಕೃನ್ ಮಹತ್ತತ್ವ ಗುಣತ್ರಯೈ ಕ್ರಮಾತ್ ದಶೋತ್ತರೈರಿತಿ ಅಂತ ದಶೋತ್ತರ ಅನ್ನುವ ಶಬ್ದವಿರುವಂತಹ ಪಾಠವನ್ನೇ ಶ್ರೀಮದ್ ಟೀಕಾಕೃತ್ಪಾದರು ಉಲ್ಲೇಖ ಮಾಡ್ತಾರೆ. ನಮ್ಮ ಶ್ರೀಮನ್ ಮಂತ್ರಾಲಯ ಪ್ರಭುಗಳು ತಿಳಿಸ್ತಾರೆ, ತಾತ್ಪರ್ಯ ನಿರ್ಣಯೇ ಏಕವಿಂಶೇಧ್ಯಾಯೇ ಅಂತ ಹೇಳಿ ಪರಿಸ್ಪಷ್ಟ ನಿರ್ಣಯವನ್ನು ಕೊಟ್ಟು ಬಿಡುತ್ತಾರೆ. ಅಂದರೆ ದಶೋತ್ತರ ಅಂತ ಏನು ವಾಕ್ಯವಿದೆ ಅದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ವಚನ, ಅದು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 21ನೆಯ ಅಧ್ಯಾಯದಲ್ಲಿದೆ ಅಂತ. ಹೀಗಾಗಿ ಇದು ಕಥಂಚಿತ್ ಬೇರೆ ಪುರಾಣಗಳಲ್ಲಿ ನಮಗೆ ದೊರೆತರೂ ಭಾಗವತದಲ್ಲಿ ದೊರೆಯೋದಿಲ್ಲ. ಬೇರೆ ಪುರಾಣಗಳಲ್ಲೂ ಬೇರೆ ಬೇರೆಯ ರೀತಿಯಲ್ಲಿ ಭಿನ್ನಾನುಪೂರ್ವಿಕವಾಗಿ ಬೇರೆಯ ಕ್ರಮದಲ್ಲಿ ನಮಗೆ ಈ ಶ್ಲೋಕ ದೊರೆಯುತ್ತದೆ. ಹೀಗಾಗಿ ಪ್ರಕ್ಷೇಪಕಾರ ಏನು? ಭಾಗವತಕಾರೈಸ್ತು ಕ್ರಮಾತ್ ದಶೋತ್ತರತ್ವ ರೂಪ ಸೂಕ್ತ ಸಂಖ್ಯಾರಕ್ಷಣಾಯ ಅಭಗ್ನೀರ ನಭೋಹಂಕನ್ ಮಹತ್ತತ್ವ ಗುಣತ್ರಯೈ ಕ್ರಮಾತ್ ದಶೋತ್ತರೈರಿತಿ ರವಾನಾಮೇವ ಗ್ರಹಣಂ ಕೃತಂ ಅಂತ ದಶೋತ್ತರ ಅನ್ನುವ ಶಬ್ದವನ್ನೇ ಎರಡೆರಡು ಬಾರಿ ಉಲ್ಲೇಖ ಮಾಡಿ, ಮುಂದೆ ಇನ್ನೂ ಅನೇಕ ಬಾರಿ ಇದೇ ಶಬ್ದವನ್ನು ಉಲ್ಲೇಖ ಮಾಡ್ತಾನೆ. ದಶೋತ್ತರಾಖ್ಯ ಅಂತ ಉಲ್ಲೇಖ ಮಾಡಿ ಭಾಗವತದ ಶ್ಲೋಕ ಅಂತ ಹೇಳ್ತಾ ಇದ್ದಾನೆ. ಅದು ಶ್ರೀಮದ್ ಭಾಗವತದ ಶ್ಲೋಕವಲ್ಲ, ಆ ಆಮಪೂರ್ವಿಯಲ್ಲಿ ಇರುವ ಶ್ಲೋಕ ಅದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಶ್ಲೋಕವೇ ಅಂತ ನಮ್ಮ ಮಾಧ್ವ ವ್ಯಾಖ್ಯಾನಕಾರರು ನಿರ್ಣಯವನ್ನು ಮಾಡಿದ್ದಾರೆ. ಮತ್ತು ಈ ಶ್ಲೋಕಕ್ಕೆ ಏನೆಲ್ಲ ವ್ಯಾಖ್ಯಾನಗಳಿವೆ ಅವರು ಯಾರೂ ಸಹಿತ ಇದು ಬೇರೆಯ ಗ್ರಂಥದಿಂದ ಆಚಾರ್ಯರು ಉದಾಹರಣೆ ಮಾಡಿ ಹೇಳ್ತಾ ಇದ್ದಾರೆ ಅಂತ ತಿಳಿಸಿಲ್ಲ. ಆಚಾರ್ಯರ ವಾಕ್ಯ ಅಂತಲೇ ಅದಕ್ಕೆ ಅರ್ಥವನ್ನು ತಿಳಿಸಿದ್ದಾರೆ. ಶ್ರೀ ವೇದಾಂಗತೀರ್ಥ ಗುರುರಾಜರು ಇಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಅಭಗ್ನೀರ ಇತ್ಯಾದಿ ವ್ಯಾಸವಚನೇಶು ಅಹಂಕಾರ ತತ್ವಸೈವ ಗೃಹೀತತ್ವಾಚ್ಚ ಅಂತ ಅಭಗ್ನೀರ ಅಂತನ್ನೋದು ಪುರಾಣಗಳಲ್ಲಿವೆ ಅನ್ನುವುದನ್ನು ತೋರಿಸಿಕೊಡ್ತಾರೆ. ಶ್ರೀಮದ್ ಭಾಗವತದ ಶ್ಲೋಕ ಅಂತ ಅವರೂ ಹೇಳುವುದಿಲ್ಲ. ಈಗ ಹೇಳಿ, ಇದನ್ನು ಶ್ರೀಮದ್ ಭಾವಿ ಸಮೀರರು ಬರೆಯಲಿಕ್ಕೆ ಸಾಧ್ಯವಾ? ಯಾಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಮತ್ತೂ ಒಂದು ಕಾರಣವನ್ನು ಕೊಡ್ತೇನೆ. ನಮ್ಮ ಶ್ರೀಮದ್ ಭಾವಿ ಸಮೀರರು ಭೂಗೋಳ ನಿರ್ಣಯ ಅನ್ನುವ ಪರಮಾದ್ಭುತವಾದ ಕೃತಿಯನ್ನು ರಚನೆ ಮಾಡಿದ್ದಾರೆ. ಪರಮಾದ್ಭುತ ಕೃತಿ. ಬ್ರಹ್ಮಾಂಡ ಪುರಾಣದ ವಚನದ ವಿವರಣೆಯನ್ನು ಮಾಡಬೇಕಾದರೆ ಅದರ ಉಲ್ಲೇಖ ಬರ್ತದೆ. ಅದರ ಮಹಿಮಾವನ್ನು ಸ್ವಲ್ಪ ಆ ಭಾಗದಲ್ಲಿ ತಿಳಿಸಿ ಹೇಳ್ತೇನೆ. ಏನು ಶ್ರೀಮದ್ ಭಾಗವತದ 5ನೆಯ ಸ್ಕಂಧದ ಅನುವಾದ ವಿಶ್ವನಂದಿನಿಯಲ್ಲಿ ನಿಮಗೆಲ್ಲ ಬರ್ತದೆ. ಆ ಸಂದರ್ಭದಲ್ಲಿ ಈ ಭಾವಿ ಸಮೀರರ ಭೂಗೋಳ ನಿರ್ಣಯದ ವಿಶ್ವರೂಪವನ್ನು ನೀವು ಕಾಣುವವರಿದ್ದೀರಿ. ವಿಶ್ವರೂಪವನ್ನು, ಕಾಲದ ಬಗ್ಗೆ ಮತ್ತು ನಮ್ಮ ಭೂಮಿಯ ಬಗ್ಗೆ, ಜಂಬೂ ದ್ವೀಪದ ಬಗ್ಗೆ, ಉಳಿದ ದ್ವೀಪಗಳ ಬಗ್ಗೆ, ಯಾವ ಪ್ರಶ್ನೆಗಳಿಗೆ ನಮಗೆ ಶಾಸ್ತ್ರ ಪ್ರಪಂಚದಲ್ಲಿ ಉತ್ತರ ಸಿಗೋದಿಲ್ಲ, ನಮ್ಮ ಬುದ್ಧಿಗೆ ನಿಲುಕೋದೇ ಇಲ್ಲ, ಆ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ರಾಜರು ಭೂಗೋಳ ನಿರ್ಣಯದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಪರಮಾದ್ಭುತ ಉತ್ತರವನ್ನು ಕೊಟ್ಟಿದ್ದಾರೆ. ಪರಮಾದ್ಭುತ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಾತಿನ ಅರ್ಥ ಇದೆ ಅಂತ ಸ್ಥಾಪನೆ ಮಾಡ್ತಾರೆ. ಅದ್ಭುತವಾಗಿ ಸ್ಥಾಪನೆ ಮಾಡ್ತಾರೆ. ನನಗಾಗಿ ಶ್ರೀಮದಾಚಾರ್ಯರು ಈ ಕಾರ್ಯವನ್ನು ಬಿಟ್ಟಿದ್ದಾರೆ, ನನ್ನಿಂದ ಮಾಡಿಸಿದ್ದಾರೆ ಶ್ರೀಮದಾಚಾರ್ಯರು ಅಂತ ಹೇಳಿ ತಮ್ಮ ಸ್ಥಾನ ಧರ್ಮ ಪರಿಪಾಲನೆಯನ್ನೂ ಮಾಡ್ತಾ ತಮ್ಮ ಪರಮಾದ್ಭುತ ಜ್ಞಾನವನ್ನು ತಿಳಿಸಿ ಹೇಳ್ತಾರೆ. ಆ ಭೂಗೋಳ ನಿರ್ಣಯದಲ್ಲಿ ನಮ್ಮ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು ಪರಮಾದ್ಭುತ ಕೃತಿ. ಆ ಕೃತಿಯಲ್ಲಿ 2 ಸಂದರ್ಭಗಳೊಳಗೆ ಈ ಅಭಗ್ನೀರ ಅನ್ನುವಂತಹ ಏನು ಆಚಾರ್ಯರ ವಚನವಿದೆ ಅದರ ವಿವರಣೆ ಬರ್ತದೆ. ಶ್ಲೋಕದ ಉಲ್ಲೇಖವನ್ನು ಮಾಡಿ ವಿವರಣೆಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜರು. ಅಭಗ್ನೀರ ನಭೋಹಂಕೃನ್ ಮಹತ್ತತ್ವ ಗುಣತ್ರಯೈ ಬಹಿರಂಡಾದಾವರಣೈ ಶತಕೋಟಿ ಪ್ರವಿಸ್ತರಾತ್. ಅತೀ ದೊಡ್ಡ ಪ್ರಶ್ನೆಗೆ ಉತ್ತರವಿದೆ ಇಲ್ಲಿ. ಕೆಲವು ವ್ಯಾಖ್ಯಾನಕಾರರು
ಮಾಧ್ವರು ಅಂತ ಹೇಳಿ ಮಾಧ್ವರ ವೇಷದಲ್ಲಿ ಬಂದು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಅಪವ್ಯಾಖ್ಯಾನ ಮಾಡಿದವರ ಇನ್ನೊಂದು ಪರಂಪರೆ ಇದೆಯಲ್ಲ, ಆ ಜನ ಮಾಡಿದ ಆಕ್ಷೇಪಕ್ಕೂ ಸಹಿತ ಇಲ್ಲಿ ಉತ್ತರವಿದೆ. ಬಹಿರಂಡಾದಾವರಣೈ ಶತಕೋಟಿ ಪ್ರವಿಸ್ತರಾತೆ ಕ್ರಮಾಬ್ದಶೋತ್ತರೈರ್ಯುಕ್ತ ಮಂಡಾಖ್ಯಾವರಣಂ ಮಹತೆ ದ್ವಿಸಪ್ತಲೋಕಾಸ್ತದಂತರಿದಂ ವಿಶ್ವಂ ಮಹಾದ್ಭುತಂ ಯಸ್ಯೈಕ ರೂಪಕೂಪಾಂತಹ ಪೂರ್ತ್ಯೈರ್ನಾಲಂ ಮಹಾತ್ಮನಃ ಕಸ್ತಸ್ಯ ಸದೃಶೋ ದೇವೋ ದೇವೇಶು ಸ್ಯಾದ್ವಿಚಾರಯ ಅಂತ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಶ್ರೀಮದ್ ಭಾಗವತ ಎರಡರಲ್ಲೂ ಬಂದ ವಿಷಯಗಳನ್ನು ಸಂಕಲನ ಮಾಡಿ ದೇವರಲ್ಲಿ ಭಕ್ತಿ ಹುಟ್ಟುವ ಹಾಗೆ ಅರ್ಥ ವಿವರಣೆಯನ್ನು ರಾಜರು ಮಾಡಿದ್ದಾರೆ. ಅಭಗ್ನೀರನವೋಹಂಕೃನ್ ಅನ್ನುವಂತಹ ವಚನದ ವಿವರಣೆಯನ್ನು ಅವರೇ ಶ್ರೀಮದ್ ಭೂಗೋಳ ನಿರ್ಣಯದಲ್ಲಿ ಮಾಡಿದ್ದಾರೆ. ಇಲ್ಲಿ ಬಂದು ಇದು ಭಾಗವತಕಾರರ ವಚನ ಅಂತ ಹೇಳಲಿಕ್ಕೆ ಸಾಧ್ಯವಾ? ಮತ್ತು ಅದನ್ನು ಕಡೆಯ ಭಾಗದೊಳಗೆ ಶ್ರೀಮದ್ ಭೂಗೋಳ ನಿರ್ಣಯದ ಕಡೆಯ ಭಾಗದಲ್ಲಿ ಬಂದ ಮಾತು, ಹೈಮಾಂಡಂ ಯೋಜನಾನಾಂ ಶತಕೋಟಿ ಪ್ರವಿಸ್ತರಂ ಅರ್ಬುದಂ ಯೋಜನಾನಿ ಸ್ಯುಹು ಅಪಾಂಗಣಕ ಸಂಖ್ಯೆಯ ಅಂತ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಏನು ಆವರಣಗಳ ಪರಿಮಾಣವನ್ನು ಹೇಳಿದ್ದಾರೆ, ಆ ಪರಿಮಾಣದ ಸಂಖ್ಯೆಯ ಶಬ್ದವೇನು, ಅರ್ಬುದ, ನಿರ್ಬುದ, ಖರ್ವ, ಶಂಖ, ಪದ್ಮ ಇತ್ಯಾದಿ ಶಬ್ದಗಳನ್ನು ನಾವು ಸಂಖ್ಯಾಶಾಸ್ತ್ರದಲ್ಲಿ ಬಳಸ್ತೇವೆ. ನಮ್ಮ ಮಧ್ವಶಾಸ್ತ್ರದಲ್ಲಿ ಅದರ ಅರ್ಥವೇನು ಅನ್ನುವುದನ್ನು ನಮ್ಮ ಶ್ರೀಮದ್ ಭಾವಿ ಸಮೀರರು ತಿಳಿಸಿಕೊಟ್ಟಿದ್ದಾರೆ ಈ ಗ್ರಂಥದಲ್ಲಿ. ಈ ಅಭಗ್ನೀರನಭೋಹಂಕರನ್ ಅನ್ನುವಂತಹ ಏನು ಶ್ಲೋಕ 21ನೆಯ ಅಧ್ಯಾಯದಲ್ಲಿ ಬರ್ತದೆ, ಅದಕ್ಕಿಂತ ಮುಂಚೆ ಆಚಾರ್ಯರು ಅಧ್ಯರ್ಧ ಅನ್ನುವಂತಹ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ನಮ್ಮ ಶ್ರೀಮದ್ ಭಾವಿ ಸಮೀರರು ಶ್ರೀಮದ್ ಭೂಗೋಳ ನಿರ್ಣಯದಲ್ಲಿ ಅದರ ಅರ್ಥ ವಿಸ್ತಾರವನ್ನು ತೋರಿಸಿಕೊಡ್ತಾರೆ. ಎಲ್ಲಿಯವರೆಗೆ ಅಂತಂದರೆ, ಭೂಗೋಳದ ನಿರ್ಣಯವನ್ನು ಮಾಡಬೇಕಾದರೆ ಅವರು ಇಂಚು, ಸೆಂಟಿಮೀಟರ್, ಮಿಲಿಮೀಟರ್ ಅಂತೇನು ಇವತ್ತು ನಾವು ಕರಿತೇವಲ್ಲ, ಆ ಲೆಕ್ಕದವರೆಗೆ, ವ್ರೀಹಿಯ ಲೆಕ್ಕದವರೆಗೆ ಬಂದು ಆ ವ್ರೀಹಿಯ ಲೆಕ್ಕವನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ಸಹಿತ ನಿರ್ಣಯ ಮಾಡಿಕೊಡ್ತಾರೆ. ಅಥೋ ಅತ್ರ ಅಧ್ಯರ್ಧ ಶಬ್ದಸ್ಯಾಪ್ಯೇವಮರ್ಥೋ ಭವೇದ್ ಬಲಾತ್ ಅಂತ ಹೇಳಿ ಪ್ರಮಾಣಗಳ ಬಲದಿಂದ ಹೀಗೆಯೇ ನಾವು ಅರ್ಥವನ್ನು ತಿಳಿಯಬೇಕು ಅಂತ ಹೇಳಿ ತಾವು ಹೇಳಿದ್ದು ಶ್ರೀಮದಾಚಾರ್ಯರಿಗೆ ಸಮ್ಮತ ಅನ್ನೋದನ್ನು ಹೇಳ್ತಾರೆ. ಕಿಂತೂಕ್ತಯೇವ ಸಂಪೂರ್ಣ ಮತೇರರ್ಥೋ ಮತೋಂಜಸ, ನಾವೇನು ಹೇಳಿದ್ದೇವೆ ಅದೇ ಶ್ರೀಮದಾಚಾರ್ಯರಿಗೆ ಸಮ್ಮತವಾದದ್ದು ಅಂತ ಅವಧಾರಣದಿಂದ ಹೇಳ್ತಾರೆ. ಇದನ್ನು ನೆನಪಿಟ್ಟುಕೊಳ್ಳಿ. ಮಾಹುಲಿಯಾಚಾರ್ಯರ ಮತ್ತೊಂದು ಆಕ್ಷೇಪವಿದೆ, ಧರ್ಮತತ್ವಗಳಲ್ಲಿ ಸಂಶಯವಿದೆ ಶ್ರೀಮದ್ಭಾವಿ ಸಮೀರರಿಗೆ ಅಂತ ಒಂದು ಅಪಹಸನೀಯವಾದ ಆಕ್ಷೇಪವನ್ನು ಮಾಡಿದ್ದಾರೆ. ಅದಕ್ಕೆ ಉತ್ತರ, ಕಿಂತೂಕ್ತಯೇವ, ನಾವು ಹೇಳಿರುವುದೇ ಶ್ರೀಮದಾಚಾರ್ಯರಿಗೆ ಸಮ್ಮತವಾದದ್ದು. ಮತ್ತು ಈ ಅರ್ಥವನ್ನು ನಾನು ಹೇಳಬೇಕು ಅಂತಲೇ ಶ್ರೀಮದಾಚಾರ್ಯರು ತಿಳಿಸಿಲ್ಲ ಅನ್ನುವ ಮಾತನ್ನೂ ಸಹಿತ ರಾಜರೇ ಹೇಳ್ತಾರೆ. ಅಧಿಕಾರ್ಥೋಪಸರ್ಗೋಕ್ತಿಯ ಸಂಜ್ಞೆಯ ಜ್ಞಾಪಯತ್ ಪ್ರಭು ಸ್ವಸೇವಕ ಜನಖ್ಯಾತ್ಯೈ ನಿತ್ಯಂ ಮಮ ಹೃದಂಬುಜೆ ಕೃತಧಾಮ ಮಧ್ವನಾಮ ಸ್ಪಷ್ಟಯಾಮಾಸ ತುಷ್ಟಧೀಹಿ. ನನ್ನಲ್ಲಿ ನಿಂತ ಶ್ರೀಮದಾಚಾರ್ಯರು ಈ ತತ್ವವನ್ನು ನಿಮಗೆಲ್ಲ ಸ್ಪಷ್ಟ ಮಾಡಿಸಿದ್ದಾರೆ. ಯುಕ್ತಿಮಲ್ಲಿಕೆಯಲ್ಲಿ ಹೇಳಿದಂತಹ ಮಾತನ್ನು ಈಗ ಅರ್ಥಾನುಸಂಧಾನ ಮಾಡಿ, ಸ್ವವನ ಸ್ವಗೃಹ ಸ್ವಾಧ್ವ, ಶ್ರೀಮದಾಚಾರ್ಯರ ಮನೆ ಯಾವುದು? ನಮ್ಮ ಶರೀರವೇ, ಭಕ್ತರ ಶರೀರವೇ ಶ್ರೀಮದಾಚಾರ್ಯರಿಗೆ ಮನೆ. ಆ ಮನೆಯೊಳಗೆ ಶ್ರೀಮದಾಚಾರ್ಯ ಕೂತಿದ್ದಾರೆ. ನಮ್ಮ ಹೃದಯದಲ್ಲಿ ಶ್ರೀಮದಾಚಾರ್ಯರಿರಬೇಕು. ಇದ್ದು ಭಕ್ತರಿಗೆ ತತ್ವೋಪದೇಶ ಮಾಡ್ತಾರೆ. ನನ್ನಲ್ಲಿದ್ದು ಮಾಡಿದ್ದಾರೆ ಅಂತ ಸ್ಥಾನ ಧರ್ಮ ಪರಿಪಾಲನೆ ಮಾಡ್ತಾ ಸೇನಾಧಿಪತಿಯ ಸ್ಥಾನದಲ್ಲಿದ್ದು ಸ್ವಸೇವಕ ಜನಖ್ಯಾತ್ಯೈ, ಮಹಾರಾಜರಾದ ಶ್ರೀಮದಾಚಾರ್ಯರು ಸೇನಾಧಿಪತಿಯಾದ ನನಗೆ ಈ ಕಾರ್ಯವನ್ನು ಬಿಟ್ಟಿದ್ದಾರೆ, ಸೇವಕ ಜನರಿಗೆ ಈ ಕಾರ್ಯವನ್ನು ಬಿಟ್ಟಿದ್ದಾರೆ ಅಂತ ಹೇಳಿ ತಾವು ಈ ಗ್ರಂಥ ರಚನೆ ಮಾಡಿದರು. ಏನು ಉಪದೇಶ ಮಾಡ್ತಾ ಇದ್ದಾರೆ? ಪ್ರತಿಯೊಬ್ಬ ಸಜ್ಜನ, ಪ್ರತಿಯೊಬ್ಬ ಭಕ್ತ ಶ್ರೀಮದಾಚಾರ್ಯರ ತತ್ವದ ಸಿದ್ಧಾಂತವನ್ನು ತಿಳಿದುಕೊಂಡು ತಮ್ಮವರಿಗೆ ಉಪದೇಶ ಮಾಡಬೇಕು. ಉಪದೇಶ ಮಾಡುವ ಭಾಗವನ್ನು ಶ್ರೀಮದಾಚಾರ್ಯರು ಉಳಿಸಿದ್ದಾರೆ. ಮಧ್ವ ಸಿದ್ಧಾಂತದಲ್ಲಿ ಬಂದ ವಿಷಯವನ್ನು, ಸೂಕ್ಷ್ಮವಾಗಿ ಇರುವಂತಹ ವಿಷಯವನ್ನು ಆಚಾರ್ಯರು ಹೇಳಿದ್ದೆ. ಅಧಿ ಅನ್ನುವ ಶಬ್ದದಿಂದ ಹೇಳಿದ್ದಾರೆ ಆಚಾರ್ಯರು. ಅದನ್ನು ನಾನು ವಿವರಣೆ ಮಾಡಿದ್ದೇನೆ ಅಂತಾರೆ ರಾಜರು. ಆ ರೀತಿಯಾಗಿ ತಿಳಿದುಕೊಂಡು ಅದನ್ನು ವಿವರ ಮಾಡಿ ಸಜ್ಜನರಿಗೆ ತಿಳಿಸಬೇಕಾದ್ದು ಪ್ರತಿಯೊಬ್ಬ ಮಾಧ್ವನ, ಪ್ರತಿಯೊಬ್ಬ ಮಧ್ವ ಭಕ್ತನ ಕರ್ತವ್ಯ ಅನ್ನೋದನ್ನು ನಮ್ಮ ರಾಜರು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಕೃತಧಾಮ ಮಧ್ವನಾಮ ಸ್ಪಷ್ಟಯಾಮಾಸ ತುಷ್ಟಧೀಹಿ, ನಮ್ಮೊಳಗೆ ಸಂತುಷ್ಟರಾಗಿ ಶ್ರೀಮದಾಚಾರ್ಯರು ಕುಳಿತುಕೊಳ್ಳಬೇಕು, ಕುಳಿತುಕೊಂಡು ಸಜ್ಜನರಿಗೆ ಬೋಧನವನ್ನು ಮಾಡಬೇಕು ಅಂತ
ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯದ ವಿವರಣ ರೂಪವಾಗಿ ಭೂಗೋಳ ವರ್ಣನ ಹೊರಟಿದೆ. ಯಾವ ವಾಕ್ಯಗಳು? ಅಧ್ಯರ್ಥ ಅನ್ನುವಂತಹ ಮಾತು, ಅವಗ್ನಿರಣವೋಹಂಕೃನ್ ಅನ್ನುವಂತಹ ಮಾತು, ಇದು ಹೊರಟಿದೆ. ಶ್ರೀಮದಾಚಾರ್ಯರ ವಚನವಿದು ಅಂತ ನಮ್ಮ ರಾಜರಿಗೆ ಸ್ಪಷ್ಟವಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನವನ್ನು ಅವರು ರಚನೆ ಮಾಡಿದ್ದಾರೆ. ಈ ಪ್ರಕ್ಷೇಪಕಾರ, ಈ ಭ್ರಾಂತ, ಇದು ಭಾಗವತದ ವಾಕ್ಯ, ಭಾಗವತದ ಮಾತಿಗೂ ಶ್ರೀಮದಾಚಾರ್ಯರ ಮಾತಿಗೂ ವಿರೋಧವಿದೆ ಅಂತ ಪರಿಹಾರ ಮಾಡಲಿಕ್ಕೆ ಹೋಗ್ತಾನೆ. ಆದ್ದರಿಂದ ಇದು ಪ್ರಕ್ಷಿಪ್ತ ಅಂತ ನಿರ್ಣಯವಾಗ್ತದೆ. ಆದ್ದರಿಂದ ಇದು ಪ್ರಕ್ಷಿಪ್ತ ಅಂತ ನಿರ್ಣಯವಾಗುತ್ತೆ. ಇದು ಮೊದಲನೆಯ ಕಾರಣ. ಇನ್ನೂ 2 ಕಾರಣಗಳಿವೆ. ಗಣಿತದ ಲೆಕ್ಕದೊಳಗೆ ಈ ಪ್ರಕ್ಷೇಪಕಾರರು ಏನು ಮಾಡ್ತಾರೆ ಅಂದರೆ, ತಮ್ಮ ತಲೆಯಲ್ಲಿರುವ ಕಸವನ್ನು ತಂದು ಹಾಕಲಿಕ್ಕೆ ಬಂದಿರ್ತಾರೆ. ಮಹಾಭಾರತದಲ್ಲೇನು ಪ್ರಕ್ಷೇಪಗಳಾಗಿವೆ, ರಾಮಾಯಣದಲ್ಲೇನು ಪ್ರಕ್ಷೇಪಗಳಾಗಿವೆ, ಬೇರೆ ಬೇರೆಯ ಗ್ರಂಥಗಳಲ್ಲಿ ಆಗಿರ್ತಕ್ಕಂತಹ ಪ್ರಕ್ಷೇಪಗಳು, ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಬಂದ ಗ್ರಂಥಗಳಲ್ಲಿಯೂ ಇವರು ಪ್ರಕ್ಷೇಪ ಮಾಡಿದ್ದಾರೆ. ರಾಜರ ಬಗ್ಗೆ ಇಷ್ಟು ದ್ವೇಷವಿದೆಯಲ್ಲ ಈ ರುಜುತ್ವ ವಿರೋಧಿಗಳಿಗೆ, ಇದು ಇವತ್ತು ನೆನ್ನೆಯದಲ್ಲ. ಅನೇಕ ಶತಮಾನಗಳ ಹಿಂದೆಯೇ ಯಾರೋ ಪ್ರಕ್ಷೇಪ ಮಾಡಿಟ್ಟು ಹೋಗಿದ್ದಾನೆ ಪಾಪಾತ್ಮ. ಎಷ್ಟು ದ್ವೇಷ ಅವರಿಗೆ ಅಂದರೆ, ರಾಜರ ಗ್ರಂಥಗಳನ್ನು ತೆಗೆದುಕೊಂಡು ಬಂದು ಅದರೊಳಗೆ ಈ ರೀತಿಯಾಗಿ ಬರೆದಿಟ್ಟು ಹೋಗಿಬಿಡೋದು. ಇನ್ನೊಬ್ಬರಿಗೆ ಗೊತ್ತಾಗ್ತಿರ್ಲಿಲ್ವಾ? ನೋಡಿ, ಹಿಂದಿನ ಕಾಲದಲ್ಲಿ ಈ ರೀತಿ ಪ್ರಕ್ಷೇಪ ಮಾಡೋದು ಬಹಳ ಸುಲಭ ಆಗ್ತಾ ಇತ್ತು. ಏನು ಮಾಡ್ತಾಯಿದ್ರು, ಯಾವ ರೀತಿ ಕ್ರಮ ಅನುಸರಿಸ್ತಾ ಇದ್ರು? ಅತ್ಯಂತ ವಿನೀತರಾಗಿ ಒಬ್ಬ ಗುರುಗಳ ಹತ್ರ ಹೋಗೋದು, ಈ ಗ್ರಂಥಗಳು ಇರುವಂತಹ ಮನೆ, ಅಲ್ಲಿಗೆ ಬರೋದು, ನಾವು ಅತ್ಯಂತ ವಿನೀತರು ಅಂತನ್ನುವ ಹಾಗೆ ಸೇವಾದಿಗಳನ್ನು ಮಾಡೋದು. ಅದನ್ನು ನೋಡಿದಾಗ ಹೌದಪ್ಪ ಇವರು ವಿನೀತರು ಅಂತ. ಮತ್ತು ನಾವು ಮಾಧ್ವರು ಎಲ್ಲಿ ಮೋಸ ಹೋಗ್ತೇವೆ, ಎಲ್ಲಿ ಹೋಗಿದ್ದೇವೆ ಅಂದರೆ, ಇವರು ಜ್ಞಾನ ಕಾರ್ಯ ಮಾಡ್ತೀವಿ ಅಂತ ಬರ್ತಾರಲ್ಲ, ನಾವು ಮೋಸ ಹೋಗ್ಬಿಡ್ತೇವೆ. ಜ್ಞಾನ ಕಾರ್ಯ ಮಾಡ್ತಿದ್ದಾರೆ, ಪಾಠ ಪ್ರವಚನ ಮಾಡ್ತಾ ಇದ್ದಾರೆ ಅಂತ. ಇವರ ಪಾಠ ಪ್ರವಚನಗಳ ಉದ್ದೇಶ ಶ್ರೀಮದಾಚಾರ್ಯರ ಸಿದ್ಧಾಂತದಿಂದ ನಮ್ಮನ್ನು ದೂರ ಮಾಡೋದೇ ಇರುತ್ತೆ. ಆಚಾರ್ಯರ ಮಾತುಗಳಿಗೆ ಅಪಾರ್ಥವನ್ನು ಹೇಳ್ತಾ, ಇದು ಶ್ರೀಮದಾಚಾರ್ಯ ಸಿದ್ಧಾಂತ ಅಂತ ತಮ್ಮ ತಲೆಯಲ್ಲಿರುವುದನ್ನು ತಮ್ಮಲ್ಲಿ ಬರುವವರಿಗೆ ತುಂಬಿಸ್ತಾರೆ. ಹಾಗೆ ಈ ಪ್ರಕ್ಷೇಪ ಮಾಡುವವರು ಬರ್ತಾರೆ, ಭಾರೀ ವಿನಯವನ್ನು ಗುರುಗಳ ಮುಂದೆ ತೋರಿಸಿದಾಗ ಅವರು ನಂಬುತ್ತಾರೆ. ನಾನು ಈ ಪುಸ್ತಕವನ್ನು ಓದಲಿಕ್ಕೆ ತಗೊಳ್ತೇನೆ ಅಂತ ತೆಗೆದುಕೊಳ್ಳೋದು, ತಮಗೆ ಬೇಕಾದ ವಾಕ್ಯಗಳನ್ನು ಅದರಲ್ಲಿ ಸೇರಿಸಿ ಆ ಪುಸ್ತಕದಲ್ಲಿಟ್ಟು ಬಂದು ಬಿಡೋದು. ಅವರು ಗುರುಗಳು ವೃದ್ಧರಾಗಿರ್ತಾರೆ, ಅವರು ಓದಿದ ಪುಸ್ತಕ ಅಂತಿರುತ್ತೆ. ಅವರ ಕಾಲವಾದ ಬಳಿಕ ಮುಂದಿನವರು, ಈ ನಮ್ಮ ಗುರುಗಳು ಓದ್ತಾ ಇದ್ದಂತಹ ಪುಸ್ತಕದಲ್ಲೇ ಇದಿದೆ, ಅಂದಮೇಲೆ ಇಲ್ಲಿ ಇದೆ ವಾಕ್ಯ ಅಂತ ಹೇಳಿ ಭ್ರಾಂತರಾಗ್ತಾರೆ. ಹಾಗಾದರೆ ಎಲ್ಲರೂ ದಾರಿ ತಪ್ತಾರೋ? ಇಲ್ಲ. ದೊಡ್ಡವರು ಇದು ತಪ್ಪಿದು, ಇದು ಸೇರಿಸ್ತಕ್ಕದ್ದಲ್ಲ ಅಂತ ತಿಳಿತಾನೆ ಹೋಗ್ತಾರೆ. ಒಂದು ಮಾತನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಬ್ಬ ಸಜ್ಜನನನ್ನು ಅಂಧಂತಮಸ್ಸಿಗೆ ಕಳಿಸಿಲ್ಲ. ಇವರುಗಳು ಮಹಾಪ್ರಯತ್ನ ಪಡ್ತಾರೆ ಎಳೆದುಕೊಂಡು ಹೋಗಲಿಕ್ಕೆ ತಮ್ಮ ಜೊತೆಯಲ್ಲಿ, ಆದರೆ ಭಗವಂತ ರಕ್ಷಣೆ ಮಾಡುತ್ತಾರೆ. ಆದರೆ ಆ ಮಧ್ಯದಲ್ಲಿ ಆಗಬೇಕಾದಂತಹ ಕೆಲವು ಡ್ಯಾಮೇಜ್ಗಳಂತಾರಲ್ಲ, ಕೊಲ್ಯಾಟರಲ್ ಡ್ಯಾಮೇಜ್ ಅಂತಾರಲ್ಲ, ಆ ರೀತಿಯಾದದ್ದು ಸಹಿತ ಅವಶ್ಯವಾಗಿ ಆಗಿರ್ತದೆ. ಪ್ರಕ್ಷೇಪಕಾರರು ಈ ರೀತಿಯಾಗಿ ಬಂದು ಅವರಿದ್ದಂತಹ, ಅದು ತಾಡೆವಾಲೆಯೋ ಅಥವಾ ಹಸ್ತಪ್ರತಿಯೋ ಕೈಬರಹದ ಪುಸ್ತಕವೋ, ಆ ಪುಸ್ತಕಗಳೊಳಗೆ ತಮ್ಮ ಮಾತನ್ನು ಸೇರಿಸಿ ಬಿಡುತ್ತಾರೆ. ಅದು ಅಲ್ಲಿಯದೋ ಇಲ್ಲಿಯದೋ ಅಂತ ನಿರ್ಣಯ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹವರು ಗೊಂದಲಕ್ಕೆ ಈಡಾಗ್ತಾರೆ. ಆದರೆ ನಾವು ಸ್ವಾದಿಕ್ಷೇತ್ರದ ಪ್ರವಚನದಲ್ಲೇ ಬಹಳ ಮಹತ್ವದ ಮಾತನ್ನು ತಿಳಿದೆವು. ಏನು? ಪ್ರತಿಯೊಂದು ಮಾತನ್ನು ಜರಡಿಯಾಡಬೇಕು. ಮಧ್ವ ಸಿದ್ಧಾಂತದ ಮೂಲತತ್ವ ಅದು. ಸಕ್ತುಮಿವತಿತ ಉನಾ ಪುನಂತೋ ಯತ್ರ ಧೀರಾ ಮನಸಾ ವಾಚಮಕೃತ. ಜರಡಿಯಲ್ಲಿ ಹಿಟ್ಟನ್ನು ಹಾಕಿ ಜರಡಿ ಆಡಿದಾಗ ಹಿಟ್ಟು ಬೇರೆ ಮತ್ತು ಕಲ್ಲು ಬೇರೆ, ಜೊಳ್ಳು ಬೇರೆ, ಕಾಳು ಬೇಳೆ ವ್ಯತ್ಯಾಸ ಆಗಿಬಿಡ್ತದೆ. ಆ ರೀತಿಯಾಗೇ ತಿಳಿಯಬೇಕು. ರಾಜರ ಗ್ರಂಥಗಳು ಅಂತ ನಮ್ಮ ಹತ್ರ ಬರ್ತವೆ. ಈ ವಾಕ್ಯ ರಾಜರಿಗೆ ಸಮ್ಮತವಾ ಅಥವಾ ಬೇರೆಯವರು ಹಾಕಿದ್ದಾರಾ ಅನ್ನುವುದನ್ನು ನೋಡಿ ಪರೀಕ್ಷಾ ಮಾಡಿ, ಈ ಪರೀಕ್ಷೆಯ ಬಗ್ಗೆ ಶ್ರೀಮದಾಚಾರ್ಯರು, ಶ್ರೀಮದ್ ಟೀಕಾಕೃತ್ಪಾದರು, ಶ್ರೀಮದ್ ಚಂದ್ರಿಕಾಚಾರ್ಯರು, ಮುನಿತ್ರಯರು ಪರಮಾದ್ಭುತ ಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅನುವ್ಯಾಖ್ಯಾನ, ಶ್ರೀಮನ್ ನ್ಯಾಯಸುಧಾ, ಶ್ರೀಮತ್ ತರ್ಕದಂಡವಾದಿ ಗ್ರಂಥಗಳಲ್ಲಿ ಪರಮಾದ್ಭುತ ಕ್ರಮದಲ್ಲಿ ಹೇಗೆ ಪರೀಕ್ಷಾ ಮಾಡಬೇಕು, ಆ ವಾಕ್ಯವನ್ನು, ಆ ವಿಷಯವನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಇದತ್ಯಂತ ಸುಲಭ. ಭಾಗವತದ ಶ್ಲೋಕವೇ ಅಲ್ಲ ಅದು,
ಅವನು ಭಾಗವತದ ಶ್ಲೋಕ ಅಂತಾನೆ. ವಿರೋಧವೇ ಇಲ್ಲ, ವಿರೋಧವಿದೆ ಅಂತಾನೆ. ಭಾಗವತದ ಶ್ಲೋಕವೆಲ್ಲ, ವಿರೋಧವಿಲ್ಲ. ಇವನು ಭಾಗವತದ ಶ್ಲೋಕ ಅಂದ್ಕೊಂಡು ವಿರೋಧ ಪರಿಹಾರ ಮಾಡಲಿಕ್ಕೆ ಹೊರಟಿದ್ದಾನೆ. ಆಗ ಇದು ಪ್ರಕ್ಷಿಪ್ತ ಅಂತ ನಿರ್ಣಯವಾಗ್ತದೆ. ಈ ಪರಿಶುದ್ಧ ತತ್ವಜ್ಞಾನವನ್ನು ಶ್ರೀ ಹರಿವಾಯುದೇವತಾ ಗುರುಗಳ ಚರಣ ಕಮಲಗಳಿಗೆ ಸಮರ್ಪಣೆಯನ್ನು ಮಾಡಿಕೊಳ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.